ಜನತೆ ಪ್ರತಿಕ್ರಿಯೆ ಆಗುತ್ತೆ. ಎರಡನೇ ಹಂತದಲ್ಲಿ ಪಂಚರತ್ನ ರಥಯಾತ್ರೆಯ 4ನೇ ದಿನದ ಪ್ರವಾಸ ಏನಿದೆ ಬೀದರ್ ಜಿಲ್ಲೆಯಲ್ಲಿ, ಬೀದರ್ ಜಿಲ್ಲೆಯಲ್ಲೂ ಸಹ ಈಗ 3 ವಿಧಾನಸಭಾ ಕ್ಷೇತ್ರಗಳಲ್ಲೇನು ಪ್ರವಾಸ ಮಾಡಿದ್ದೇವೆ, ಬೀದರ್ ಉತ್ತರ, ಬೀದರ್ ದಕ್ಷಿಣ ಮತ್ತು ಹುಮನಾಬಾದ್ನ 3 ಕ್ಷೇತ್ರಗಳಲ್ಲೂ ಜನತೆಯ ಒಂದು ಸ್ಪಂದನೆ ಅತ್ಯುತ್ತಮವಾದ ರೀತಿಯಲ್ಲೇ ಕೊಟ್ಟಿದ್ದಾರೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ರೈತರು ಮತ್ತು ಮಹಿಳೆಯರು, ಇವತ್ತು ರೈತರು ನಾವು ಉಳಿಬೇಕಾದರೆ ನಿಮ್ಮ ಸರ್ಕಾರ ಬರಬೇಕು ಅಂತಕ್ಕಂಥ ಭಾವನೆಗಳನ್ನು ನೇರವಾಗಿ ನನ್ನ ಮುಂದೆ ವ್ಯಕ್ತಪಡಿಸ್ತಕ್ಕಂಥದ್ದೇನಿದೆ. ಮಹಿಳೆಯರು ಸಹ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ BJP ಕಾಂಗ್ರೆಸ್ಗಿಂತ JDSಗೆ ಇವತ್ತು ನಾವು ಆಶೀರ್ವಾದ ಮಾಡಿದ್ರೆ ಎಲ್ಲರ ಬದುಕಿಗೆ ಒಂದು ಅನುಕೂಲಗಳಾಗ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆಗಳಲ್ಲಿ ಅವರು ಸಹ ಇದ್ದಾರೆ. ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈಗ ನಾನು ನಿನ್ನೆ ದಿನ ಕೆಲವು ಹೊಲಗಳಲ್ಲಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳೇನಿದ್ದಾರೆ, ಅದು ಹೆಚ್ಚು ಕಡಿಮೆ ಅವರು ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥವರೇ ಇದ್ದಾರೆ. ಹಿಂದುಳಿದ ವರ್ಗ ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥವರು, ಯಾವುದೇ ರೀತಿಯ ಭೂಮಿ ಇಲ್ಲದೆ ಇರತಕ್ಕಂಥದ್ದು ಮತ್ತು ಏನೂ ಅವರಿಗೆ ಆದಾಯವೇ ಇಲ್ಲ, ಬೇರೆ ಮೂಲದ ಆದಾಯವೇ ಇಲ್ಲದೆ ಇರತಕ್ಕಂಥ ಯಾವುದಾದ್ರೂ ಒಂದು ಕೃಷಿಯ ಒಂದು ಕೆಲಸಗಳಲ್ಲಿ ವಾರದಲ್ಲಿ 1 ದಿನವೋ 2 ದಿವಸವೋ ಅವ್ರಿಗೇನು ಕೆಲಸ ಸಿಗುತ್ತೆ, ದಿನಕ್ಕೆ 200 ರೂಪಾಯಿ ಹಣ ನಾವು ದುಡಿಮೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಸಂಪೂರ್ಣ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥದ್ದು ನಮಗೆ ತುಂಬ ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಮನೆಗಳಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮತ್ತಾಗಿದ್ರೆ ನೀವು ಪ್ರತಿನಿತ್ಯ ನಿಮ್ಮ ಕುಟುಂಬದ ನಿರ್ವಹಣೆ ಏನು ಮಾಡ್ತೀರಿ ಅಂದಾಗ, ನಾವು ಅಲ್ಪ ಸ್ವಲ್ಪ ನಾವು ಅನ್ನನೇ ಮಾಡಲಿಕ್ಕೆ ಹೋಗಲ್ಲ, ಗಂಜಿ ಕಾಯಿಸಿ ಗಂಜಿ ಕುಡಿದು ಕಾಲ ತಳ್ತೀವಿ. ಇದು ಈ ದೇಶದ ನಿಜವಾದ ಚಿತ್ರಣ ಇರತಕ್ಕಂಥದ್ದು. ನಾವು ಒಂದು ಕಡೆ IT ಸೆಕ್ಟರು ಮಗದೊಂದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳ ಅವರ ಒಂದು ಗ್ರಾಫನ್ನು ನಾವು ತೋರಿಸ್ಕೊಂಡು ಹೋಗ್ತಾ ಇದ್ದೇವೆ. ಅವರಿಗೆ ಹೆಚ್ಚಿನ ಒಂದು ಪ್ರಚಾರಗಳು ದೊರಕ್ತಾ ಇರತಕ್ಕಂಥದ್ದು ಒಂದು ಭಾಗ. ಆದರೆ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ, ಈವನ್ ನಗರ ಪ್ರದೇಶದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ಇದ್ದಾರೆ, ಸ್ಲಮ್ನಲ್ಲಿ ಇದೇನಿದೆ ವಾಸ ಇದ್ದಾರೆ, ಅಲ್ಲೂ ಸಹ ಮನೆಗಳಿಲ್ಲ. ಅವರ ಬದುಕು ಪ್ರತಿನಿತ್ಯ ಒಂದೊಂದು ಕ್ಷಣ ಕಳೀಬೇಕಾದ್ರೆ ಯಾವ ರೀತಿಯಲ್ಲಿ ಬದುಕ್ತಾ ಇರ್ಬೋದು ಅಂತಕ್ಕಂಥದ್ದನ್ನು ನಾವು ರಾಜಕಾರಣಿಗಳು ಯಾರೂ ಇಲ್ಲಿಯವರೆಗೆ ಅದರ ಬಗ್ಗೆ ಚಿಂತನೆ ಮಾಡಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ. ನಾವು GDPನಲ್ಲಿ ಇವತ್ತು ಪ್ರತಿ ವರ್ಷ ಮೇಲಕ್ಕೆ ಹೋಗ್ತಾ ಇದ್ದೇವೆ, ಇದೆಲ್ಲ ಹೇಳೋದು ಒಂದು ಭಾಗ. ಆದರೆ ಇದು ಯಾವುದು ನಿಜವಾದಂಥ ಭಾರತದ ಚಿತ್ರಣ ಅಲ್ಲ. 100ಕ್ಕೆ 70 ಭಾಗ ಇರತಕ್ಕಂಥ ಗ್ರಾಮೀಣ ಪ್ರದೇಶದ ಜನರ ಬದುಕು ಪ್ರತಿನಿತ್ಯ, ಅದು 30 ಎಕರೆ 20 ಎಕರೆ ಭೂಮಿ ಇಟ್ಕೊಂಡಿರ್ತಕ್ಕಂಥವನಿರಲಿ. ನಿನ್ನೆ ದಿನ ಕಲಬುರಗಿನಲ್ಲಿ 30 ಎಕರೆಯಲ್ಲಿ ತೊಗರಿ ಬೆಳೆ ಬೆಳೆದಂಥ ಏನು ನಾಟಿ ಮಾಡಿದಂಥ ರೈತ ಆ ನೆಟೆ ರೋಗದಿಂದ ಇವತ್ತು ನಷ್ಟ ಆಗಿದೆ. ನಿನ್ನೆ ಅದೆಲ್ಲೋ ಯಾವುದೋ ಟವರಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. 30 ಎಕರೆ ಭೂಮಿ ಇಟ್ಕೊಂಡಿರ್ತಕ್ಕಂಥ ರೈತ, 1 ಎಕರೆ 2 ಎಕರೆ ಅಲ್ಲ. ಇದು ನಿಜವಾದ ಪರಿಸ್ಥಿತಿ, ನಿಜವಾದ ಚಿತ್ರಣ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಇದು ನಮ್ಮ ಪಕ್ಷದ ಈ ಪಂಚರತ್ನ ಕಾರ್ಯಕ್ರಮದಲ್ಲಿ ಇವತ್ತೇನು ನಾವು ಈ ಕಾರ್ಯಕ್ರಮ ಅಳವಡಿಸ್ತಾ ಇದ್ದೇವೆ, ಈ ರೀತಿಯ ಜನರ ಬದುಕೇನಿದೆ ಅವರಿಗೆ ಶಾಶ್ವತವಾದಂಥ ಸರ್ಕಾರದಿಂದ ಕ್ಯಾಪಿಟಲ್ ಅಸೆಟ್ಟನ್ನು ಕ್ರಿಯೇಟ್ ಮಾಡಿ, ಆ ಕುಟುಂಬಗಳು ಸಾಲಗಾರರಾಗದೆ ಯಾವುದೇ ಒಂದು ಅವರ ಕುಟುಂಬಗಳ ನಿರ್ವಹಣೆಗೆ ಯಾವ ರೀತಿಯಲ್ಲಿ ಅವರಿಗೆ ಸರಿಸಮಾನದಂಥ ಬದುಕನ್ನು ಕೊಡಬೇಕು. ಇವತ್ತು ಉಳ್ಳವರ ಜೊತೆಯಲ್ಲಿ ಅವರು ಬದುಕಲಿಕ್ಕೆ ಇದು ನಮ್ಮ ಕಾರ್ಯಕ್ರಮ, ಈ ಒಂದು ಪಂಚರತ್ನ ಕಾರ್ಯಕ್ರಮ. ಇದು ಪ್ರಮುಖವಾದಂಥ ಉದ್ದೇಶ. 4ನೇ ದಿನ ಇದು ಬಸವ ಕಲ್ಯಾಣ ಇದೆ. ನಾಳೆ ದಿನ ನಮ್ಮ ಕಾರ್ಯಕ್ರಮ ಕಲಬುರಗಿಲಿ ಪ್ರಾರಂಭ ಆಗುತ್ತೆ. 5 ದಿನಗಳ ಕಾರ್ಯಕ್ರಮ ಇದೆ ಕಲಬುರಗಿನಲ್ಲಿ. ಶ್ಯಾಂಟ್ರೋ ರವಿಯಿಂದ ಬಿಜೆಪಿ ಸಾಕಷ್ಟು ಮುಜುಗರ ಆಗಿದೆ. ಹೈಕಮಾಂಡ್ ಯಾರಿಗೂ ಫೋಟೋ ಪೋಸ್ ಕೊಡಲೇಬೇಡಿ ಅಂತ
ಈಗ ಇಲ್ಲಿ ಪ್ರಶ್ನೆ ನಾನು ಮುಖ್ಯಮಂತ್ರಿಗಳ ಬಗ್ಗೆ ಹೇಳಲಿಕ್ಕೆ ಬಯಸ್ತೀನಿ. ನನಗೆ ಒಂದು ಇನ್ಫಾರ್ಮೇಷನ್ ಬಂದಂಥದ್ದು, ಚಿಕ್ಕಬಳ್ಳಾಪುರದಲ್ಲಿ ಮುಖ್ಯಮಂತ್ರಿಗಳು ನನಗೊಂದು ಸಲಹೆ ಕೊಟ್ಟಿದ್ದಾರೆ. ದೇವೇಗೌಡರು ಅವರು ಯಾವ ರೀತಿ ಹಿಂದಿನಿಂದ ವಿರೋಧ ಪಕ್ಷದಲ್ಲಿ ನಡ್ಕೊಂಬಂದಿದ್ದಾರೆ, ಅವರಿಂದ ತಿಳಿದು ಕುಮಾರಸ್ವಾಮಿಯವರು ಅವರು ಯಾವ ರೀತಿ ಸಾರ್ವಜನಿಕವಾಗಿ ನಡ್ಕೋಬೇಕು ಅನ್ನೋದನ್ನ ಕಲಿತ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರ ಹಿಂದೆ ದೇವರಾಜ ಅರಸು ಕಾಲದಲ್ಲಿ ನಟರಾಜ್ ಅವರದ ಯಾವುದೋ ಒಂದು ಪ್ರಕರಣವನ್ನು ಉದಾಹರಣೆ ಕೊಟ್ಟು ಚಿಕ್ಕಬಳ್ಳಾಪುರದಲ್ಲಿನ ಮಾತನಾಡಿದ್ದಾರೆ ಅಂತ ಹೇಳಿ ನಾನು 100 ಬಾರಿ ಈಗ ಹೇಳಾಯಿತು. ಮುಖ್ಯಮಂತ್ರಿಗಳಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಯಾವುದೇ ಕಾರಣಕ್ಕೂ ಯಾವುದೇ ಮಂತ್ರಿಗಳು ಮುಖ್ಯಮಂತ್ರಿಗಳೇ ಇರಲಿ ಅವರ ವೈಯಕ್ತಿಕವಾದಂಥ ಚಟುವಟಿಕೆಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದೇನೆ. ನಾನು ಚರ್ಚೆ ಮಾಡೋದಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಮಾಧ್ಯಮ ಸ್ನೇಹಿತರ ಮುಂದೆ ಈ ವಿಷಯ ಪ್ರಸ್ತಾಪ ಮಾಡಿದಾಗ. ನನ್ನ ಕನ್ಸರ್ನ್ ಇರ್ತಕ್ಕಂಥದ್ದು ಇಂಥ ವ್ಯಕ್ತಿಗಳ ಮುಖಾಂತರ ಸರ್ಕಾರದ ಅಧಿಕಾರಿಗಳ ವರ್ಗಾವಣೆ ಇದೆಯಲ್ಲ ಪ್ರತಿದಿನ, ಇದನ್ನು ನಾನು ವಿರೋಧ ಮಾಡಿರ್ತಕ್ಕಂಥದ್ದು. ಇವರೇ ಮಂತ್ರಿಗಳೇ ಏನೋ ನಿಮ್ಮ ಹತ್ರ ಇದ್ರು ಬಿಡಿ 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 ಅಂತ ಇವರೇ ಹೇಳ್ಕೊಂಡು ಹೊರಟಿದ್ದಾರೆ. ನಾನು ಬಿಡ್ತೀನಿ ಅಂತ ಹೇಳಿದ್ದೀನ? ಇವ್ರುಗಳೇ ಮಂತ್ರಿಗಳೇ ದಿನ ಕೆದ್ಕೊಂಡು ಹೊರಟಿದ್ದಾರೆ. ಖಾಲಿ ಬುಟ್ಟಿ ಇದೆಯೋ ಬುಟ್ಟಿ ಒಳಗೆ ತುಂಬಿದ್ದೇನೋ ಅದು ಸೆಕೆಂಡ್ರಿ. ಈಗ ಇಲ್ಲಿ ಪ್ರಶ್ನೆ 7 ಜನವೋ 8 ಜನವೋ ಯಾತಕ್ಕೋಸ್ಕರವಾಗಿ ಹೋಗಿ ಹೈಕೋರ್ಟ್ನಲ್ಲಿ ಸ್ಟೇ ತಗೊಂಡ್ರು. ನಮ್ಮ ವೈಯಕ್ತಿಕವಾದಂಥ ಚಟುವಟಿಕೆಗಳ ಬಗ್ಗೆ ಯಾರೂ ಟಿ ವಿಗಳಲ್ಲಿ ಮಾಧ್ಯಮಗಳ ಮುಂದೆ ಪ್ರದರ್ಶನ ಮಾಡಬಾರ್ದು ಅಂತ ಯಾತಕ್ಕೆ ಕೋರ್ಟ್ ಮುಂದೆ ಹೋಗಿ ಸ್ಟೇ ತಗೊಂಡ್ರು ಮಂತ್ರಿಗಳು? ಅಂಥ ಮಂತ್ರಿಗಳನ್ನ ಇಟ್ಕೊಂಡಿದ್ದೀನಿ. ನನಗೆ ಸಲಹೆ ಕೊಡ್ತೀರಿ? ನಾನು ಹೇಳ್ತಾ ಇದ್ದೀನಲ್ಲ, ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ವೈಯಕ್ತಿಕವಾದ ವಿಚಾರಗಳನ್ನು ಇಟ್ಕೊಂಡು ಯಾವುದೇ ಕಾರಣಕ್ಕೂ ನಾನು ರಾಜಕಾರಣ ಮಾಡೋದಿಲ್ಲ. ನಾನು ಬಸವರಾಜ ಬೊಮ್ಮಾಯಿ ಅವ್ರಿಗೂ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. 2002 ಇಸ್ವಿ ಒಂದು ಬೈ ಎಲೆಕ್ಷನ್ ಕನಕಪುರದಲ್ಲಿ ದೇವೇಗೌಡರು ಕನಕಪುರ ಬೈ ಎಲೆಕ್ಷನ್ಗೆ ನಿಂತಿದ್ದರು. ಆ ಸಂದರ್ಭದಲ್ಲಿ ಒಂದು ವ್ಯಕ್ತಿ ಬಂದು ನನ್ನ ಮುಂದೆ ಆ ಚುನಾವಣೆಯಲ್ಲಿ ನಾನು ದೇವೇಗೌಡರ ಪರವಾಗಿ ನನಗೆ ವೈಯಕ್ತಿಕವಾಗಿ ಆಗಿರ್ತಕ್ಕಂಥ ಒಂದು ಅನ್ಯಾಯಕ್ಕೆ ನಾನು ಸಾರ್ವಜನಿಕವಾಗಿ ಬಂದು ನಿಮ್ಮ ವೇದಿಕೆ ಮೇಲೆ ನಿಲ್ತೀನಿ ಅಂತ ಬಂದರು. ನಾನು ಒಂದೇ ಮಾತು ಹೇಳಿದೆ, ನಿಮ್ಮನ್ನು ಉಪಯೋಗ ಮಾಡ್ಕೊಂಡು ಚುನಾವಣೆ ನಡೆಸಲ್ಲ, ಅದರ ಅವಶ್ಯಕತೆ ಇಲ್ಲ ಅಂತೇಳಿ. ನಾವು ಸ್ವಲ್ಪ ಸಾರ್ವಜನಿಕ ಜೀವನದಲ್ಲಿ ನಮ್ಮ ತಂದೆಯವ್ರ ನಡವಳಿಕೆ ಏನಿದೆ ಕಲ್ತ್ಕೊಂಡಿದ್ದೇವೆ. ತಪ್ಪುಗಳು ಮಾಡ್ಕೊಂಡಿರ್ಬೋದು ನಾವು, ಆದರೆ ಯಾವುದೇ ಕಾರಣಕ್ಕೂ ವೈಯಕ್ತಿಕವಾದಂಥ ವಿಚಾರಗಳನ್ನು ಎಳೆಯತಕ್ಕಂಥ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ. ನಾನು ಮುಖ್ಯಮಂತ್ರಿಗಳಿಗೆ ಈಗಲೂ ಹೇಳ್ತಕ್ಕಂಥದ್ದು, ನನಗೇನು ಸಲಹೆ ಕೊಟ್ಟಿದ್ದೀರಿ ಆ ಸಲಹೆ ಒಪ್ಕೋತೀನಿ. ನಾನು ಎಲ್ಲೂ ಅದನ್ನು ಹೇಳೇ ಇಲ್ಲ. ಅಂಥ ವಿಷಯಗಳು ಮುಂದಿಡ್ತೀನಿ ಅಂತ ಹೇಳಿ ಇಲ್ಲಿ ಸರ್ಕಾರದ ಅಧಿಕಾರಿಗಳನ್ನು ಅವನು ಯಾವ ರೀತಿ ಮಾತಾಡಿಸ್ತಾನೆ ಆಡಿಯೋದಲ್ಲಿ? ಇದು ಆಡಿಯೋ ಮಾಡ್ಕೊಂಡಿರೋದು ಯಾರು? ನಾನು ಮಾಡಿಸಿದ್ದೀನಾ? ಈಗ ಅರ್ಗ ಜ್ಞಾನೇಂದ್ರ ಅವ್ರನ್ನ ಇವನು ಹೋಗಿ ವ್ಯಕ್ತಿ ಭೇಟಿ ಮಾಡ್ತಾರಲ್ಲ, ಅವ್ರ ಮನೇಲೇ ಕೂತ್ಕೊಂಡು ಆ ದುಡ್ಡು ನೆನೆಸ್ಕೊಂಡು ಕೂತಿರೋದಲ್ಲಿ ಅದನ್ನು ಯಾರು ರೆಕಾರ್ಡ್ ಮಾಡಿದಾರೆ? ಯಾರೋ ACP ಟ್ರಾನ್ಸ್ಫರ್ಗೆ 75 ಲಕ್ಷ ಅಂತೇಳಿ ಮಾತುಕತೆ ಮಾಡಿ ಅದ್ರಲ್ಲಿ ಅಡ್ವಾನ್ಸ್ ತಗೊಂಡು ಹೋಗಿರೋ ದುಡ್ಡು. ನಾನು ಇದೆಲ್ಲ ಕೆದಕ್ತಾ ಹೋಗ್ತೀರ ನನಗೆ ಪಂಚರತ್ನ ಕಾರ್ಯಕ್ರಮ ನನ್ನ ಗುರಿ. ರಾಜ್ಯದಲ್ಲಿ ಜನತೆ ಮುಂದೆ ಈ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೊರಟಿದ್ದೇನೆ. ಇಲ್ಲಿ ಈ ಸಮಸ್ಯೆ ಬಂದಿದ್ದರಿಂದ ಹೇಳಿದ್ದೇನೆ, ಸರಿಪಡಿಸ್ಕೊಳ್ಳಿ ಅಂತ ಹೇಳಿ. ಇದು ನನ್ನ ಪ್ರಶ್ನೆ. ಈಗ ನಿಮ್ಮ ಸೋಮಶೇಖರ್ ಅವರು ವರ್ಗಾವಣೆ ವಿಷಯನೇ ಆ ವ್ಯಕ್ತಿ ಜೊತೆ ಮಾತಾಡ್ತಾ ನಿಂತು ಕೂತವ್ರೆ. ಈ ಕ್ಯಾಸೆಟ್ ಮಾಡಿ ನಾನು ಮಾಡಿಸಿದ್ದೀನಾ? ನೀವುಗಳೇ ಮಾಡ್ಕೊಂಡಿದ್ದೀರಿ. ನೀವೇ ಇದಕ್ಕೆಲ್ಲ ಪ್ರೋತ್ಸಾಹಕರು. ಇದರಿಂದ ಇಲ್ಲಿ ಪ್ರಶ್ನೆ ಕುಮಾರಸ್ವಾಮಿ ಹತ್ರ ಇನ್ನೇನಿದೆ ಅಂತ ನಾನೇನು ಕೊಡಲಿ? ನನಗೆ ದಿನ ಬೇರೆ ಕೆಲಸ ಇಲ್ವಾ? ಈ ಕೆಲಸ ಮಾಡಲಿಕ್ಕೆ ನಾನು ಇದೀನಾ? ಈ ಸ್ಟೇ ವೆಕೇಟ್ ಮಾಡಿದ್ರೆ ಆಮೇಲೆ ಯಾರು ಬಿಡ್ತಾರೆ? ನಾನು ಬಿಡಬೇಕು, ಬೇರೆಯವ್ರು ಬಿಡ್ತಾರೋ ಯಾರಿಗೂ? ಯಾರ ಏನೇನಿದೆ ಮೆಟೀರಿಯಲ್ಲು ನೋಡಿ. ನಾನು ಈ ವಿಷಯಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಇಂಥ ವಿಷಯಗಳು ಮುಂದಿಟ್ಟು ರಾಜಕೀಯ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಸ್ಟೇ ವೆಕೇಟ್ ಯಾಕೆ ಮಾಡ್ಕೊಂಡಿದ್ದೀರಪ್ಪ ಅಂತ ಕೇಳಿದೆ. ಸ್ಟೇ ಯಾಕೆ ತಗೊಂಡಿದ್ದೀರಿ ಅಂತ ನಾನು ಪ್ರಶ್ನೆ ಮಾಡಿರೋದು. ನೀವು
ಸ್ವಚ್ಛವಾಗಿದ್ದರೆ ಸ್ಟೇ ಆಗಿ ತಗೊಂಡ್ರಿ ಅಂತೇಳಿ ನಾನು ಕೇಳಿರ್ತಕ್ಕಂಥದ್ದು ಅಷ್ಟೇ. ಈ ಸಬ್ಜೆಕ್ಟನ್ನು ನಾನು ಬಿಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಅದು ನನಗೆ ಸಂಬಂಧ ಇಲ್ಲ. ಅದು ಅವ್ರವ್ರ ವೈಯಕ್ತಿಕವಾದಂಥ ಅವ್ರ ನಡವಳಿಕೆಗಳು, ಅವ್ರ ವೈಯಕ್ತಿಕವಾದ ವಿಷಯಗಳನ್ನ ನಾನು ರಾಜಕಾರಣದಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ನು ಮುಖ್ಯಮಂತ್ರಿಗಳು ಹೇಳೋದು ನಾನು, ನಿಮ್ಮ ಅಡ್ಮಿನಿಸ್ಟ್ರೇಷನ್ನ ದಲ್ಲಾಳಿಗಳು ಇವತ್ತು ನಡೆಸ್ತಕ್ಕಂಥ ವಾತಾವರಣ ತಂದಿಟ್ಕೊಂಡಿದ್ದೀರಲ್ಲ. ಈಗ MTB ನಾಗರಾಜ್ ಹೇಳಿಕೆ ಕೊಟ್ಟರಲ್ಲ, ಅವನು ಯಾರೋ ನಂದೀಶ್ ಅಂತ ಹೇಳಿ ಹೃದಯಾಘಾತದಲ್ಲಿ ಸತ್ತಾಗ ಇನ್ನೇನು ಮಾಡ್ತಾನೆ? 80 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದ, 3 ತಿಂಗಳಾಗಲಿಲ್ಲ, ಆ ದುಡ್ಡೇನು ವಾಪಸ್ ತಗೋಬೇಕು, ಇದರಲ್ಲಿ ಮಾನಸಿಕ ಒತ್ತಡದಲ್ಲಿ ತೀರ್ಕೊಂಡು ಹೋದ ಅಂತ ಹೇಳಿದ್ದಾರೆ. ನಿಮ್ಮ ಮಂತ್ರಿನೇ ಹೇಳಿದ್ದಾರೆ. ಇದು ನಿಮ್ಮ ಸರ್ಕಾರದ ಆಡಳಿತ. ದಾಖಲೆ ಕೊಡಿ ಅಂದರೆ ಏನು ದಾಖಲೆ ಬೇಕು? ನಿಮ್ಮ ಮಂತ್ರಿ ಹೇಳಿಕೆಗಿಂತ ದಾಖಲೆ ಬೇಕಾ? ಈಗ ನಿನ್ನೆ ದಿನ ನಾನು ಮೊನ್ನೆ ನಿಮಗೆ ಹೇಳಿದೆ, ಯಾರಲ್ಲಿ ಕುಮಾರ್ ಕೃಪಾದಲ್ಲಿ ಆ ಹೊಸ ಬಿಲ್ಡಿಂಗ್ನಲ್ಲಿ ಆ ದೇವರಾಜ್ ಅಂತ ವ್ಯಕ್ತಿ ಯಾರಲ್ಲಿರೋದು? KSTDC ಅವನಿಗೇನು ಕೆಲಸ? ಯಾತಿಗೆ ತೆಗೆದ್ರಿ ಈಗ ಅವನ್ನ? ನಿಮ್ಮ ಮುಖ್ಯಮಂತ್ರಿಗಳ ಜಾಯಿಂಟ್ ಸೆಕ್ರೆಟರಿ ಜಗದೀಶ್ ಅವರು ಅಡಿಷನಲ್ ಚಾರ್ಜ್ ಇದ್ದರು KSTDCಗೆ. ನಾನು ಇವರ KSTDCಯ ಅಲ್ಲಿ ಚಟುವಟಿಕೆ ಇತ್ತಲ್ಲ, ಅದನ್ನು ನಾನು ಪ್ರಸ್ತಾಪ ಮಾಡಿದ ಒಂದೇ ಗಂಟೆನಲ್ಲಿ ಆ ಒಂದು ಹೆಚ್ಚುವರಿ ಉಸ್ತುವಾರಿಯಿಂದ ಜಗದೀಶ್ ಅವ್ರನ್ನ ತೆಗೆದು ಇನ್ನೊಬ್ಬರನ್ನಲ್ಲಿ ಟ್ರಾನ್ಸ್ಫರ್ ಮಾಡಿದ್ರಿ KSTDC MD ಆಗಿ. ನಾನು ಹೇಳ್ತಿದ್ದಂಗೆ ಈಗ ದೇವರಾಜ್ ಅಂತ ಹೆಸರು ಹೇಳ್ತಿದ್ದಾಗೆ ಈಗ ನೆನ್ನೆ ಅವನು ತೆಗೆದಾಕಿದ್ರಿ. ಯಾವುದೋ ಪತ್ರಿಕೆಯಲ್ಲಿ ಈಗ ನೋಡ್ತಾ ಇದ್ದೆ, ಎತ್ತಂಗಡಿ ಅಂತ ಬರ್ತಿದೆ. ಏನು ಆ್ಯಕ್ಟಿವಿಟೀಸ್ ಇತ್ತು ಇರೋದು? ಅಲ್ಲಿ ಗಾಂಧಿ ಭವನ ಇದೆ. ಆ ಗಾಂಧಿ ಭವನದ ಪಕ್ಕದಲ್ಲಿ ಇವತ್ತು ಈ ಸರ್ಕಾರ ಈ ರೀತಿ ನಡೆಸ್ಕೊಂಡು ಹೋದರೆ ಆ ಬಿಲ್ಡಿಂಗ್ನಲ್ಲಿ ಕುಮಾರ್ ಕೃಪಾಗೆ ಅದರದ್ದೇ ಆದಂಥ ಒಂದು ವ್ಯಾಲ್ಯೂ ಇದೆ. ಅಂಥ ಒಂದು ಪ್ರೆಮಿಸಸ್ನಲ್ಲಿ ಈ ಕೆಟ್ಟ ಚಟುವಟಿಕೆಗಳು ದಂಧೆ ನಡೆಸ್ಕೊಂಡು ಹೋದರೆ ಇವ್ರು ಮರ್ಯಾದೆ ಬರುತ್ತಾ? ಬಸವರಾಜ ಬೊಮ್ಮಾಯಿ ಅವರೇ, ನಿಮ್ಮ ತಂದೆಯವರು ಯಾವ ರೀತಿ ನಡ್ಕೊಂಡ್ರು ಸ್ವಲ್ಪ ಅದನ್ನು ನೀವು ನೆನೆಸ್ಕೊಳ್ಳಿ. ಈಗ ಆ ಥರ ನಡ್ಕೊಳ್ಳಿ. ನನಗೆ ಹೇಳ್ತಿಲ್ಲ ನಮ್ಮ ತಂದೆಯವರು ಅವ್ರು ಏನು ನಡ್ಕೊಂಬಂದಿದ್ದಾರೆ ಆ ಥರ ನಡ್ಕೊಳ್ಳಿ ಅಂತೇಳಿ. ನಿಮ್ಮ ತಂದೆಯವ್ರು ಹೆಂಗೆ ನಡ್ಕೊಂಬಂದರು ಹಿಂದೆ, ಅದನ್ನು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಈ ಸರ್ಕಾರದಲ್ಲಿ ಏನು ಮಾಡ್ಕೊಂಡು ಕೂತಿದ್ದೀರಿ ನೀವು? ಅಷ್ಟೊಂದು ಬಲಹೀನರ ಅಲ್ಲಿಗೆ. ಇಂಥ ಆ್ಯಕ್ಟಿವಿಟೀಸ್ ಗೊತ್ತಿದ್ದೂ ಇದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕಾಗದೇ ಇದ್ದರೆ, ಇದು ನನ್ನ ಪ್ರಶ್ನೆ. ಸೊ ನನಗೆ ಸಂಬಂಧ ಇಲ್ಲ ಬ್ರದರ್. ನಾನು ಅದು ಕ್ಯಾಸೆಟ್ ಅವನು ಹೇಳೋದು ಅಲ್ಲೇ ಇದೆಯಲ್ಲ, ಅದು ಕ್ಯಾಸೆಟ್ಟಲ್ಲಿ ಅವನು ಹೇಳ್ತಾನೆ ಗೊತ್ತಿಲ್ಲ. ಆ ಥರ ಮಾತಾಡ್ತಾರೋ ಬಿಡ್ತಾರೋ ನನಗೆ ಸಂಬಂಧ ಇಲ್ಲ. ಅವನು ಹೇಳ್ಕೊಂಡಿದ್ದಾನಲ್ವಾ, ಯಾರೋ ಹೆಸರು ಹೇಳಿದ್ರಲ್ಲ, ಅದು ಅವ್ರು ತೀರ್ಮಾನ ಮಾಡಿ ತನಿಖೆ ಮಾಡಿ ಅವನು ಯಾವ ಒಂದು ಇದರಲ್ಲಿ ಹೇಳಿದ್ದಾನೆ, ಅವ ಪದ ಬಳಸಿದ್ದಾನೆ, ಮುಖ್ಯಮಂತ್ರಿಗಳ ಹೆಸರನ್ನು ತಂದಿದ್ದಾನೆ, ಅವನು ಯಾಕೆ ತಂದ, ಒಳಗಾಗಬೇಕೋ ಬೇಡವೋ ಇಷ್ಟೊತ್ತಿಗೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಅಂದರೆ ನಮಗೂ ಮುಖ್ಯಮಂತ್ರಿನೇ. ರಾಜ್ಯದ 6.5 ಕೋಟಿ ಜನತೆ ರಕ್ಷಣೆ ಮಾಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿ. ಅಂಥ ಮುಖ್ಯಮಂತ್ರಿ ಬಗ್ಗೆ ಅವನಂತ ಲಘುವಾಗಿ ಮಾತಾಡಿ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾನೆ. ಇನ್ನೂ ಬಿಟ್ಕೊಂಡು ಕೂತಿದ್ದೀರಿ. ಇದು ನನ್ನ ಕನ್ಸರ್ನು. ಇಂಥ ಒಂದು ಪ್ರಕರಣಗಳಾದರೆ ನಮ್ಮ ರಾಜ್ಯದ ಮರ್ಯಾದೆ ಏನಾಗಬೇಕು? ಇದಕ್ಕೆ ಆ್ಯಕ್ಷನ್ ತಗೊಳ್ಳಿ. ನನಗೆ ಅದು ಸರ್ಕಾರ ಕೇಳಿ, ಗೃಹ ಸಚಿವರು ಕೇಳಿ. ಗೃಹ ಸಚಿವರು ಏನು ಹೇಳ್ತಾರೆ? ಕುಮಾರಸ್ವಾಮಿ ಅವ್ರ ಹತ್ರ ಕ್ಯಾಸೆಟ್ಗಳಿದ್ದರೆ ಕೊಡಲಿ, ತನಿಖೆ ನಡೆಸ್ತೀವಿ ಅಂತಾರೆ. ಮತ್ತು ಇವ್ರು ಇರೋದು ಯಾಕೆ ಗೃಹ ಸಚಿವರಾಗಿ? ಗೃಹ ಇಲಾಖೆ ಇರೋದೇ ಯಾತಕ್ಕೆ? ಇವ್ರು ಗೃಹ ಇಲಾಖೆ ಮಂತ್ರಿ ಇರೋದೇ ಯಾತಕ್ಕೆ? ಎಲ್ಲ ನಾವು ಸರಬರಾಜು ಮಾಡೋದಾದ್ರೆ ಇವರಿಗೆ. ಅಯ್ಯರಾಮನೆ ನನ್ನ ಹತ್ರ ವಿಡಿಯೋ ಬಂತು ಅಂತ ಹೇಳಿದ್ನ, ನನ್ನ ಹತ್ರ ಇದೆ ಅಂತ ಹೇಳಿದಿನ. ಬೀದಿಲಿ ನಡೀತಾ ಇದೆ ಅದು. ನನ್ನ ಹತ್ರ ಬಂದಿರೋದು ಯಾವುದೋ ಬೀದಿಲಿ ಇದನ್ನು ಎಂಥವು ಬಂದವಲ್ಲ ಈಗ ನಿಮ್ಮ ಫೋನ್ಗಳು, ವಾಟ್ಸಪ್ಪು, ಆ ಐಫೋನ್ಗಳಿಗೆ ಕಳಿಸ್ತಾರೆ. ದಿನ ಬೀದಿಲಿ ಹರಿದಾಡ್ತವೆ ಇವೆಲ್ಲ. ಏನು ನಾನು ಕಳಿಸಿ ಯಾರನ್ನೋ ರೆಕಾರ್ಡ್ ಮಾಡಿದ್ದೀನ? ಇವತ್ತಿನ ಅಡ್ವಾನ್ಸ್ ಇದರಲ್ಲಿ ಯಾರು ಬೇಕಾದ್ರೂ ಏನು ಮಾತಾಡಿದ್ರು ರೆಕಾರ್ಡ್ ಮಾಡ್ತಾರೆ. ಈಗ ಮೊನ್ನೆ ನಂದೇ ಒಂದು ವಿಷಯ, ಒಂದು ಸ್ಕೂಲ್ ಮಕ್ಕಳು ಅಲ್ಲಿ 2 ವರ್ಷದಿಂದ ಬೀದಿಲಿ ಪಾಠ ಮಾಡ್ತಾರೆ, ನಮಗೆ ಬಂದು ನೋಡಿ ಅಂತ ರಸ್ತೆಯಲ್ಲಿ ನನ್ನ ಕಾರ್ನ ನಿಲ್ಲಿಸಿದ್ರು ಶ್ರೀನಿವಾಸಪುರದಲ್ಲಿ. ಹೋಗಿ ನಾನು ಬಂದೆ, ಕಾರಿಗೆ ಕೂತ್ಕೊಂಡು ನಾನು ಮಾತಾಡಿದ್ದು. ಕಾರಿಗೆ ಕೂತ್ಕೊಂಡು ನಾನು ಮಾತಾಡಿದಾಗ ಅವನು ನಮ್ಮ ಡ್ರೈವರ್ ಅದೇನೋ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅದೇ ಟೈಮಿಗೆ ಬಂದ ಅಂತ ಹೇಳಿ ಅವನಿಗೆ ರೆಕಾರ್ಡ್ ಮಾಡೋಕ್ಕೆ ಹೋಗಿ ಅವನ ಇದನ್ನು ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಿ ನನಗೆ ಸಿಟ್ಟತ್ತಿ ಆ ಮಕ್ಕಳ ಪರಿಸ್ಥಿತಿ ನೋಡಿ ಒಂದು ಪದ ಬಳಕೆ ಮಾಡಿಬಿಟ್ಟೆ. ಬೆಳಗ್ಗೆ ಟ್ರೋಲೇ ಆಗೋಯ್ತದು ಎಲ್ಲ ಇದರಲ್ಲಿ ಫೋನ್ಗಳಲ್ಲಿ ಬಂದೇ ಬಿಡ್ತು. ಇದು ನಾವು ಪ್ರತಿನಿತ್ಯ ಯಾವ ರೀತಿ ನಡ್ಕೋತೀವಿ, ಏನು ಮಾತಾಡ್ತೀವಿ,
ಒಂದೊಂದು ಸೆಕೆಂಡು ರೆಕಾರ್ಡ್ ಮಾಡ್ಕೋತಾರೆ. ಇದು ಪರಿಸ್ಥಿತಿ ಇವತ್ತು. ಈ ಅಡ್ವಾನ್ಸ್ ದೇಶ ಪ್ರಗತಿ ಅಂತ ಹೇಳ್ತೀವಲ್ಲ, ಇದು ಪ್ರಗತಿ. ನಿಮಗೆ ಬ್ರದರ್ ಯಾವ್ಯಾವ ಇಲಾಖೆಯಲ್ಲಿ FD ಇಟ್ಟಿದ್ದೀವಿ ಅಂತೇಳಿ ಅಕೌಂಟಲ್ಲಿ ಬುಕ್ಕಲ್ಲಿ ಇಟ್ಕೊಂಡವ್ರೆ. ಒಂದು ಸಲ ಆ ದುಡ್ಡನ್ನೆಲ್ಲ ಖಜಾನೆಗೆ ವಾಪಸ್ ತರಿಸ್ಕೊಳ್ಳಿ ಅಂತ ಸಿದ್ದರಾಮಯ್ಯರ ಕಾಲದಲ್ಲೇ ಹೇಳಿದೆ. ಇವತ್ತು ಹೆಸರಿಗೆ FDಲಿ ಇಟ್ಟಿದ್ದೀವಿ ಅಲ್ಲಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಒಂದು ಸಲ ಎಲ್ಲ ಅಮೌಂಟನ್ನು ವರ್ಗಾವಣೆ ಮಾಡಿ ಅಂತ ಖಜಾನೆಗೆ ತರಿಸ್ಕೊಳ್ಳಿ ಅಂತ. ಇವತ್ತು ಹಲವಾರು ಇಲಾಖೆಯಲ್ಲಿ ದುಡ್ಡು ಸ್ವೇಚ್ಛಾಚಾರವಾಗಿ ಲೂಟಿ ಆಗ್ತಿದೆ. ಕೇಳೋರು ಯಾರೂ ಇಲ್ಲ. ಇದೊಂದು ವಿಷಯ ಬೇಕಾದಷ್ಟು ತಗೊಳತ್ತರು. ನಮ್ಮ ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದ 24 ಕೋಟಿ ತಿಂದಿರೋನು ಆರಾಮಾಗವನೇ. ಒಳ್ಳೆ ಪೋಸ್ಟಿಂಗ್ ಕೊಟ್ಟರು ಅವರಿಗೆ. 24 ಕೋಟಿ ದುಡ್ಡು ವಾಪಸ್ ಬರಲಿಲ್ಲ ಪ್ರಾಧಿಕಾರಕ್ಕೆ. ಇದು ಈ ದೇಶ. ಈಗ ಅದು ಗೃಹ ಇಲಾಖೆ ಸ್ಪಷ್ಟೀಕರಣ ಕೊಡಬೇಕು. ಗೃಹ ಇಲಾಖೆ ಯಾತಕ್ಕೆ ಈ ಥರ ಆಗ್ತಿದೆ? ಕ್ರೈಮ್ ರೇಟ್ ಜಾಸ್ತಿ. ನೀವು ಯಾವಾಗ ಈ ರಾಜ್ಯದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಸ್ಥಳ ನಿಯುಕ್ತಿ ಮಾಡಬೇಕಾದ್ರೆ ಅವ್ರನ್ನ ಒತ್ತಡ ಹಾಕಿ ಪೊಲೀಸ್ ಅಧಿಕಾರಿಗಳಿಗೆ ಹಣ ಸಂಗ್ರಹ ಮಾಡ್ತಕ್ಕಂಥ ಕೆಲಸ ಏನು ಮಾಡ್ಕೊಂಡ್ರಿ? ವರ್ಗಾವಣೆ ಅಲ್ಲಿಂದಲೇ ಕೆಟ್ಟಿದೆ. ಮೊದಲು ನಿಮ್ಮಲ್ಲಿರ್ತಕ್ಕಂಥ ವೈಫಲ್ಯ ಅದನ್ನು ಸರಿಪಡಿಸ್ಕೊಂಡಾಗ ಈ ಕ್ರೈಮ್ ರೇಟ್ನ ನಿಲ್ಲಿಸ್ಬೋದು. ಇಲ್ಲಿರೋ ದೋಷ ನಿಮ್ಮಲ್ಲಿ ಇಟ್ಕೊಂಡಿದ್ದೀರಿ. ಯಾರಿಗೂ ಭಯ ಭಕ್ತಿ ಇಲ್ಲ. ಇದು ಮಾಡ್ಬೋದು. ಇನ್ನೂ ಚುನಾವಣೆ 3 ತಿಂಗಳಿದೆ. ಅದರಿಂದ ನಾನು ಎಲ್ಲ ಸಮಾಜದ ಸಂಘಟನೆಗಳಿಗೆ, ಬಂಧುಗಳಿಗೆ, ಯುವಕರುಗಳಿಗೆ ವಿಶೇಷವಾಗಿ ಯಾರು ತಮ್ಮ ಒಂದು ಕಾನೂನಿನ ಏನು ಜವಾಬ್ದಾರಿ ಇದೆ ನಿಮ್ಮ ಕೈಗೆ ಎತ್ಕೋಬೇಡಿ. ಯಾರೇ ನಿಮ್ಮನ್ನು ಪ್ರೋತ್ಸಾಹ ಮಾಡಿದ್ರು, ಯಾರೇ ನಿಮ್ಮನ್ನು ಪ್ರವೋಕ್ ಮಾಡಿದ್ರು, ಉದ್ರೇಕಕ್ಕೆ ಒಳಗಾಗ್ತಕ್ಕಂಥ ರೀತಿಯಲ್ಲಿ ನಿಮ್ಮಗಳನ್ನು ಪ್ರವೋಕ್ ಮಾಡಿದ್ರು, ದಯವಿಟ್ಟು ನಾನು ಎಲ್ಲ ಸಮಾಜದ ಯುವಕರಿಗೆ ಶಾಂತಿಯಿಂದ ನಡ್ಕೊಳ್ತಕ್ಕಂಥದ್ದು ಕಲೀರಿ. ಆಮೇಲೆ ಯಾವುದೇ ಸಮಾಜ ಇರಲಿ, ಅದು ಮುಸಲ್ಮಾನ್ ಸಮಾಜ ಇರಲಿ, ಹಿಂದೂ ಸಮಾಜದವರಿರಲಿ, ದೇಶ ವಿಚ್ಛಿದ್ರಕಾರಿ ಶಕ್ತಿಗಳಿಗೆ ಕೈ ಜೋಡಿಸ್ಬೇಡಿ. ಇವತ್ತು ನಾನು ಎಲ್ಲ ಸಮಾಜಕ್ಕೂ ಹೇಳ್ತಕ್ಕಂಥದ್ದು, ಅಂಥ ವ್ಯಕ್ತಿಗಳಿಂದ ದೂರ ಇದೆ. ಇವತ್ತು ನಾವೆಲ್ಲ ಬದುಕಬೇಕು. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಪದೇ ಕೆಲವರ ಒಂದು ಭಾವನೆಗಳನ್ನು ನಿಮ್ಮ ಮೇಲೆ ತುರುಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಒಂದು ತುರುಕ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ನಿಮ್ಮ ಜೀವನದಲ್ಲಿ ಹೆಜ್ಜೆ ಇಡ್ತಕ್ಕಂಥದ್ದು ನಾನು ಎಲ್ಲ ಸಮಾಜದ ಯುವಕರಿಗೆ ಮನವಿ ಮಾಡ್ತೇನೆ. ಈಲ್ಡಾಗಬೇಡಿ. ನಿಮ್ಮ ಬದುಕೇನು ಅನ್ನೋದನ್ನು ನೋಡಿ. ನಾನು ಅವ್ರ ತಂದೆ ತಾಯಂದ್ರಿಗೂ ಹೇಳೋದಷ್ಟೇ, ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಒಂದು ಅವರಿಗೆ ಸಲಹೆ ಕೊಡ್ತಕ್ಕಂಥದ್ದು, ಬೆಳಗ್ಗೆ ಮನೆ ಬಿಟ್ಟು ಹೊರಟಾಗ ಆ ಯುವಕರಿಗೆ ಒಂದು ತಿಳುವಳಿಕೆ ಮೂಡಿ ಕಳಿಸಿ, ಸಮಾಜದಲ್ಲಿ ಏನಾಗ್ತಿದೆ ಅದಕ್ಕೆ ಯಾರು ನೀವು ಬಲಿಯಾಗಬೇಡಿ ಅಂತಕ್ಕಂಥದ್ದನ್ನು ಪ್ರತಿನಿತ್ಯ ಮನೆಯಿಂದ ಹೊರಟಾಗ ಮಕ್ಕಳಿಗೆ ಸಲಹೆ ಕೊಡೋದು ಸೂಕ್ತ. ಅದು ನಾನು ಹೇಳಬೇಕಾ? ಅದೇ ಒಂದು ವರ್ಗ ಇದೆ. ಆ ಕುಮ್ಮಕ್ಕೆ ಕೊಡ್ತಕ್ಕಂಥ ವರ್ಗವೇ ಇದೆ. ಅದಕ್ಕೆ ಅಮಾಯಕರನ್ನ ಬಲಿತಾವತ್ತೆ. ಇದಕ್ಕಿಂತ ಮುಂಚೆ ಸಿಎಂ ಒಂದು ಮಾತು ಹೇಳಿದ್ರು, ಕ್ರಿಯೆಗೆ ಪ್ರತಿಕ್ರಿಯೆ ಅಂತ. ಅದಾದ್ಮೇಲೆ ಜಾಸ್ತಿ ಆಗ್ತಾ ಇದೆ ಅಂತ. ಯಾವುದು ಕೇಳಿ? ಮಂಗಳೂರಲ್ಲಿ ಒಂದು ಕೊಲೆಗಳು, ಹಿಂದೂ ಕೊಲೆ, ಮುಸ್ಲಿಂ ಕೊಲೆ ಆದ್ಮೇಲೆ ಕ್ರಿಯೆಗೆ ಇಲ್ಲಿ ಅವರು BJPಯವರು ಯಾವುದೋ ಒಂದು ವೈಯಕ್ತಿಕವಾದ ನಡೆದಂಥ ಘಟನೆಗಳನ್ನು ಸಹ ಅದನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಈ ಸಮಾಜ ಹೊಡೆಯತಕ್ಕಂಥ ಕೆಲಸಕ್ಕೆ, ಅದರಲ್ಲಿ ಎಕ್ಸ್ಪರ್ಟ್ಗಳಿದ್ದಾರೆ. ಅದು ಯಾವುದೋ ಒಂದು ನಾರ್ತ್ ಕೇಂದ್ರದಲ್ಲಿ ಕಳೆದ 2018 ಚುನಾವಣೆ, ಅದು ಯಾರೋ ಮೇಸ್ತ್ರಿ ಅಂತಲೋ ಯಾರೋ ಒಬ್ಬಂದು ಏನೋ ಸಾವಿನ ಪ್ರಕರಣ. CBIನವ್ರು ಏನು ಮಾಡಿದ್ರು? ಈಗ ಏನು ಕೊಟ್ಟರು ತನಿಖೆ? ಇದು ಸಮಸ್ಯೆ. ಇಲ್ಲಿ ಇದನ್ನು ಈ ರೀತಿಯ ಇದು ವಿಷಯಗಳನ್ನು ತೆಗೆದು ಸಮಾಜದಲ್ಲಿ ಒಂದು ಅಶಾಂತಿಯ ವಾತಾವರಣ ತರಲಿಕ್ಕೆ ಇದನ್ನೇ ಕಾಯ್ತಾ ಇರ್ತಾರೆ BJPಯವರು. ಅದಕ್ಕೆ ಆಸ್ಪದ ಕೊಡಬೇಡಿ ಅನ್ನೋದು ಹೇಳ್ತೀವಿ. ಶೂದ ಬಿಟ್ಟಾಕ ನಡ್ಡಂತ ಪೂಜೆ ಯಾಕೆ ಶೂ ಕತೆ. ಈಗ ಅದಕ್ಕೋಸ್ಕರಲೇ ಇಷ್ಟು ಓಡಾಡ್ತಾ ಇರೋದು. ಬ್ರದರ್, ತಮ್ಮ ಸಲಹೆಗೆ ಒಪ್ಕೋತೀನಿ, ತಮ್ಮ ಇನ್ಫಾರ್ಮೇಷನ್ಗೆ ಸೆಲ್ಯೂಟ್ ನಿಮಗೆ. ಈ ಸಂಘಟನೆಯಲ್ಲಿ ನಾವು ಎಡವಿದ್ದೇವೆ ನಿಜ. ಆ ಸಂಘಟನೆ ಸರಿಪಡಿಸ್ಕೋಬೇಕು ಅಂತಲೇ ನಾನು ದಿನಕ್ಕೆ 18 ಗಂಟೆ ನಾನು ಯಾವುದೋ ತಾಲೂಕು ಕೇಂದ್ರಕ್ಕೆ ಬಂದು ಭಾಷಣ ಮಾಡಿ ಹೋಗ್ತಿಲ್ಲ.
ಹಳ್ಳಿಗಳ ಮೇಲೆ ಹೋಗ್ತಾ ಇದ್ದೇನೆ. ನಮ್ಮ ಅಭ್ಯರ್ಥಿಗಳಿಗೆ ನಾನು ಹೋದ ಮೇಲೂ ಪ್ರತಿದಿನ ಹಳ್ಳಿಯ ಪ್ರತಿಯೊಂದು ಕುಟುಂಬಗಳನ್ನು ಭೇಟಿ ಮಾಡ್ತಕ್ಕಂಥದ್ದು, ಗ್ರಾಮೋತ್ಸವ ಮಾಡ್ತಕ್ಕಂಥದ್ದನ್ನು ಮುಂದುವರಿಸಿ ಅಂತ ಹೇಳಿ ಅವರಿಗೆಲ್ಲ ಸಲಹೆ ಕೊಡ್ತಾ ಇದ್ದೇನೆ. ಈ ಬಾರಿಯ ಚುನಾವಣೆ JDS ಪಕ್ಷ ಅತ್ಯಂತ ಯಶಸ್ವಿಯಾಗಿ ನಮ್ಮ ಅಭ್ಯರ್ಥಿಗಳು ಜನರ ಮತವನ್ನು ಪಕ್ಷಕ್ಕೆ ಕನ್ವರ್ಟ್ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲೆಲ್ಲಿ ಸಮರ್ಥವಾಗಿದ್ದಾರೆ ಗುರುತಿಸಿದ್ದೇನೆ, ಅಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಬೀದರ್ನಲ್ಲಿ ಕನಿಷ್ಠ 3ರಿಂದ 4 ಸ್ಥಾನಗಳು ಈ ಬಾರಿ ಬರುತ್ತೆ ನನ್ನ ಅಭಿಪ್ರಾಯ. ಬಾಲ್ಕಿ ಮತ್ತು ಔರಾದ್ನಲ್ಲಿ ನಮಗೆ ಇನ್ನೂ ಸರಿಯಾದ ಸಮರ್ಥವಾದ ಕ್ಯಾಂಡಿಡೇಟ್ ಸಿಕ್ಕಿಲ್ಲ. 4 ಸ್ಥಾನದಲ್ಲೂ ನಾವು ಫೈಟ್ ಈ ಸಲ ಕೊಡ್ತೀವಿ. 4 ಸ್ಥಾನ ಗೆಲ್ತಕ್ಕಂಥ ಅವಕಾಶ ಇದೆ. ನೋಡಂಥದ್ದು ಸಮಯ ಕಾಲ ನಿರ್ಧಾರ ಮಾಡುತ್ತೆ. ಸರ್, ಈಗ ಬಾಂಬೆ ಟೀಮ್ ಏನಾದರೂ ಒಂದು ವೇಳೆ ವಿಡಿಯೋ ಆಗ್ತೀನಿ ಅಂತ ಇವರು ಯಾರು ಮುನಿರತ್ನ ಹೇಳಿದ್ದಾರೆ. ಅವ್ರಿಗೆ ಯಾತಕ್ಕೆ ಇದ್ದಿದ್ರೆ ಅಲ್ಲಲ್ಲ, ಒಂದು ನಿಮಿಷ, ಅವ್ರು ಸ್ಟೇ ತಗೊಂಡಿಲ್ವಲ್ಲ. ಪಾಪ ಅಲ್ಲಿರೋ ಮಂತ್ರಿಗಳಲ್ಲಿ ಅವರವರಲ್ಲೇ ಡಿಫ್ರೆನ್ಸ್ ಇದೆ. ನನಗಿರೋ ಇನ್ಫಾರ್ಮೇಷನ್ನು ಒಂದು 2-3 ಜನ ತಲೆ ಉರುಳಬೇಕು ಅಂತ ಅವ್ರಿಗೆ ಆಸೆ. ಅವ್ರ ಜೊತೆಲಿ ಇದ್ದರಲ್ಲ, ಅದೆಂಥದೋ ಒಂದು ಟೀಮ್ ಇತ್ತಲ್ಲ ಆಗ ಸಿದ್ದರಾಮಯ್ಯ ಕಾಲದಲ್ಲಿ, SBM. ಆ SBM ಟೀಮಲ್ಲಿ ಒಡಕಿದೆ. ಆ ಒಡಕೇನಾಗಿದೆ ಈಗ, ಅದು ಕೆಲವರು ಸ್ಟೇಜ್ ತಗೊಂಡ್ರೆ SBM ಟೀಮಲ್ಲೇ ಇರೋದು. ಅವರಿದ್ದಾರೆ, ಅವ್ರು SBM ಇತ್ತಲ್ಲ ಟೀಮು, ಅದರಲ್ಲಿ ಕೆಲವರು ಸ್ಟೇಜ್ ತಗೊಂಡವರಲ್ಲ. ಅದು ಏನಾದರೂ ಬಂದುಬಿಟ್ರೆ ಈಗ ಅವರಲ್ಲಿ ಡಿಫ್ರೆನ್ಸ್ ಇದೆಯಲ್ಲ, ಅವ್ರ ತಲೆ ಉಳಬೇಕು ಅಂತ ಇವ್ರಿಗೆ ಆಸೆ. ಅದಕ್ಕೆ 70mm ಸ್ಕ್ರೀನಲ್ಲಿ ತೋರಿಸ್ತೀನಿ ಇದೆಲ್ಲ ಹೇಳ್ತಾ ಇರೋದು, ಆ ತಲೆ ಉಳಿಸೋಕ್ಕೋಸ್ಕರ. ಅದು ನನಗದ್ರ ಅವಶ್ಯಕತೆ ಇಲ್ಲ. ಸರ್, ಮಂಜು ನೇತೃತ್ವದಲ್ಲಿ ಶಿವಲಿಂಗೇಗೌಡ ಮತ್ತು ರಾಮಸ್ವಾಮಿ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಮಂಜು ಯಾರು? ಕಾಂಗ್ರೆಸ್ ಸರ್. ಮಂಜು ಅವ್ರು BJP ಇರೋದಲ್ವಾ? ಯಾರು ಶಿವಲಿಂಗೇಗೌಡ ಮತ್ತು ಅದು ಅದು ಹಳೆಯ ಕತೆ. ದತ್ತ ಅವ್ರದ್ದು ಮಾನಸ್ ಪುತ್ರ ಅಂತ ದಯವಿಟ್ಟು ಯಾಕೆ ಬರ್ಕತ್ತೀರಿ? ಅವೇನು ಮಾನಸ್ ಪುತ್ರರ? ಅವ್ರ ಹಣೆ ಬರೋಕ್ಕೆ ಗೊತ್ತಿದೆ ನನಗೆ. ಅವ್ರ ಕತೆಗಳು ಹಿಂದಿನ ಇಷ್ಟೆಲ್ಲ ಗೊತ್ತಿದೆ. ಹೊರನೋಟಕ್ಕೆ ಪಾಪ ಓಡಾಡ್ತಾರೆ ತೋರಿಸ್ಕೊಂಡು, ಒಳಗೆ ಏನೇನಿದೆ ಗೊತ್ತಿದೆ ಉಳುಕು. ಅವ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಪಾಪ ಹೋಗ್ತಾ ಇದ್ದಾರೆ. ಸಂತೋಷ, ಏನೋ ಒಂದು ಐತಿಹಾಸಿಕವಾದಂಥ ನಿರ್ಧಾರ ಮಾಡ್ಕೊಂಡು ಹೊರಟಿದ್ದಾರೆ. ಮಾನಸ್ ಪುತ್ರ ಅಂತ ದಯವಿಟ್ಟು ಹೇಳಕ್ಕೆ ಹೋಗಬೇಡಿ. ಭಾಳ ಜನ ಇದ್ದಾರೆ ಮಾನಸ್ ಪುತ್ರ ಅಂದ್ಕೊಂಡು ದೇವೇಗೌಡರು ಕೈ ಕೊಟ್ಟು ಹೋದವರು. ಇನ್ನು ಶಿವಲಿಂಗೇಗೌಡರು ಹಳೆ ಕತೆ, ಅದೇನು ಹೊಸ್ದ ನನಗೆ. ಅದರಿಂದ ನಾನು ಅದಕ್ಕೆಲ್ಲ ತಲೆ ಕೆಡಿಸಿ, ಇದ್ಯಾವುದೋ ಇನ್ನೊಂದು ಕನಕಪುರದ ಯಾರೋ ಹುಡುಗಂದೇನೋ ಇವತ್ತೇನೋ ಬರ್ಕೊಂಡವ್ರೆ. ಅವ್ರು ಆಪ್ತ ಶಿಷ್ಯ ಅಂತ. ಅದು 2 ವರ್ಷ ಆಗೋಯ್ತು. ಹಳೆ ಕತೆ ಅವೆಲ್ಲ.